ವೀರಭದ್ರ, ಏನಾಯ್ತು? ಯಾಕೆ ಹೀಗೆ ಸಾಯೋಕ್ ಪ್ರಯತ್ನ ಪಡ್ತಿದ್ಯಾ? ಮಾತೆ, ಅನ್ಕೊಂಡಿದ್ದು ಸಾಧಿಸೋಕ್ ಆಗದೆ ಇದ್ಮೇಲೆ ಅರ್ಥ ಇಲ್ಲದ ಬದುಕೋದು ಅನಗತ್ಯ. ಎಲ್ಲಾನು ನೀನ್ ಹೇಳ್ದಾಗೆ ಮಾಡಿದೆ. ನನ್ನ ಹಣೆ ಬರನೇ ಸರಿ ಇಲ್ಲ. ಏನ್ ಮಾಡೋದು? ಅದಕ್ಕೆ ಇನ್ನು ಮುಂದೆನೆ ಸಾಯ್ಬೇಕು ಅಂತ ಅನ್ಕೊಂಡೆ. ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ. ಹಂಹಟ ಭಂಬಟ ಝೋಂಬಟ. ಮಾತೆ, ಸಾಯ್ಬೇಕು ಅಂತ ಅನ್ಕೊಂಡಿದ್ ನನ್ನ ಯಾಕೆ ಬದುಕಿಸ್ದೆ? ಏನ್ ಕಷ್ಟ ಬಂದಿದೆ ಅಂತ ಸಾಯ್ಬೇಕು ಅನ್ಕೋತಿದ್ಯಾ? ನಮ್ ಭಾವ ಸತ್ತೋದ್ಮೇಲೆ ಅವನ ಹೆಸರು ಪದವಿ ಎಲ್ಲ ನನಗೆ ಬರುತ್ತೆ ಅಂತ ಅನ್ಕೊಂಡೆ. ಬರ್ಲಿಲ್ಲ. ಅವನ ಆಸ್ತಿ ಕೂಡ ನನಗೆ ಬರುತ್ತೆ ಅಂತ ಅನ್ಕೊಂಡೆ. ಅದು ಬರ್ಲಿಲ್ಲ. ಆ ದೇವಸ್ಥಾನದ ನಿಧಿಯಿಂದ ಸಾಹುಕಾರ ಆಗ್ತೀನಿ ಅನ್ಕೊಂಡೆ. ಅದು ಆಗ್ಲಿಲ್ಲ. ಏನಾದ್ರೂ ಸಾಧಿಸ್ಬೇಕು ಅನ್ಕೊಂಡಾಗ ಅನ್ಕೊಳ್ದೇ ಇರೋ ಅವಾಂತರ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ. ಅದನ್ನ ಸಹಿಸ್ಕೊಳ್ಳೋ ಸಹನೆ, ತಾಳ್ಮೆ ನಮಗಿದ್ದಾಗ್ಲೇ ನಾವಿಷ್ಟಪಟ್ಟಿದ್ದು ನಮಗ್ ದಕ್ಕುತ್ತೆ. ಎಷ್ಟೇ ತಾಳ್ಮೆಯಿಂದ ಇದ್ರೂ ಉಪಯೋಗ ಇಲ್ಲ ಅಂತ ನನ್ಗೆ ಅರ್ಥ ಆಗೋಯ್ತು. ಮಾತೆ, ಅವ್ರು ಸತ್ತೋಗಿದ್ದಾನೆ ಅನ್ಕೊಂಡ ಆದಿತ್ಯ ಮತ್ತೆ ವಾಪಸ್ ಬಂದ. ಅವನು ಬರ್ತಿದ್ದ ಹಾಗೆ ನನ್ನ ಕುಟುಂಬನ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟ. ಎಲ್ರೂ ಸೇರ್ಕೊಂಡು ಆ ಸಾನ್ವಿ ತಮ್ಮ ಅರ್ಜುನ್ಗೆ ಭೈರವಿನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರೆ ಹೇಗಾದ್ರೂ ಮಾಡಿ ಆ ಮದುವೆ ನಿಲ್ಲಿಸ್ಬೇಕು ಅಂತ ಹೊರಗಡೆ ತಳ್ಳಿದ ಆ ಮನೆಗೇನೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮತ್ತೆ ಹೋದೆ. ಆದ್ರೂ ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಮದುವೆ ನಿಲ್ಸೋಕ್ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಇನ್ನು ಬದುಕಿದ್ರು ಏನ್ ಪ್ರಯೋಜನ? ಮಾತೆ, ನಿನ್ ಕಷ್ಟ ನನ್ಗೆ ಅರ್ಥ ಆಯ್ತು. ಅರ್ಥ ಆದ್ರೆ ಏನು ಉಪಯೋಗ? ಮಾತೆ, ಈ ಮದುವೆ ನಿಲ್ಬೇಕು ಅಂದ್ರೆ ಆ ಅರ್ಜುನ್ ಸಾಯೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಅರ್ಥ ಆಗೋಯ್ತು ನನಗೆ. ನಿನ್ ಮಗನ್ ಜೊತೆ ಭೈರವಿ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀನು ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋತೀನಿ. ಅದು ನೀವ್ ಅನ್ಕೊಂಡಷ್ಟು ಸುಲಭ ಅಲ್ಲ ಮಾತೆ. ಸ್ವತಃ ಭೈರವಿ ಅಣ್ಣನೇ ಭೈರವಿನ ಅರ್ಜುನ್ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಿರ್ಧರಿಸಿದ್ದಾನೆ. ಮೇಲಾಗಿ ನೀನ್ ಸಾಯಿಸದೆ ಬಿಟ್ಟಿರೋ ಆ ಮಲ್ಲಿ ಭೈರವಿಗೆ ರಕ್ಷಣೆ ಆಗಿದ್ದಾಳೆ. ಅಂದ್ರೆ ನೀನ್ ಹೇಳ್ದಾಗೆ ಆ ಅರ್ಜುನ್ ಸಾಯ್ಲಿಲ್ಲ ಅಂದ್ರೆ ಆ ಮದುವೆ ನಿಲ್ಲಲ್ಲ ಅಂತನಾ? ಹೌದು ಮಾತೆ. ದೇವಸ್ಥಾನದಲ್ಲಿರೋ ಮಣಿನ ಅರ್ಜುನ್ ತಗೊಂಡು ಹೋಗಿರೋದ್ರಿಂದ ಅವನನ್ನ ಸಾಯಿಸಿದ್ರೆ ಅವನ ಹತ್ರ ಇರೋ ಮಣಿ ನನಗ್ ಸಿಗೋ ಅವಕಾಶ ತಪ್ಪು ಹೋಗುತ್ತೆ. ಆ ಮಣಿ ಈಗ ಅವನ ಹತ್ರ ಇಲ್ಲ ಅಂತ ಅವನ ಅಕ್ಕ ಹೇಳಿದ್ಲು. ಆದ್ರಿಂದ ಅವನನ್ನ ಸಾಯಿಸಿದ್ರು ನಷ್ಟ ಆಗಲ್ಲ. ನನಗ್ ಬೇಕು ಅನ್ಕೊಂಡಿರೋ ಆ ಮಣಿ ಯಾವಾಗ ನನ್ನ ಕೈಗೆ ಸೇರ್ಬೇಕೋ ಆಗ ನನ್ನ ಕೈಗೆ ಸೇರುತ್ತೆ. ನಿನಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕೋಸ್ಕರ ಅರ್ಜುನ್ನ ಸಾಯಿಸ್ಬಿಡ್ತೀನಿ. ಇವನ ಹೆಸರು ಕಾರ್ಕೋಟಕ ಅಂತ. ಮೈಯೆಲ್ಲ ಕಾಲಕೂಟ ವಿಷ ತುಂಬಿಕೊಂಡಿರೋ ಈ ಕಾರ್ಕೋಟಕ ಕಚ್ಚಿದ್ರೆ ಎಂತವನೇ ಆದ್ರೂ ನಿಮಿಷದಲ್ಲಿ ಸಾಯಲೇಬೇಕು.
ಹಮ್ ಹಠ ಭಂಬಠ ಜೂಮ್ ಭಟ್. ಕಾರ್ಕೋಟಕ. ಆಜ್ಞೆ ಮಾತೆ. ಇವನ್ ಹೆಸರು ಅರ್ಜುನ್. ನೀನ್ ಸಾಯಿಸ್ಬೇಕು. ಸಾಯಿಸು ಇವನನ್ನ. ಸರಿ ಮಾತೆ, ಈಗ್ಲೇ ಹೋಗಿ ಸಾಯಿಸ್ತೀನಿ. ಅವಾಗಿಂದ ಅವಾಗ್ಲೇ ಮಾಡ್ಬಿಡು, ಇಲ್ಲಾಂದ್ರೆ ಟೆನ್ಷನ್ ಮಾಡ್ಕೋಬೇಕಾಗ್ ಬರುತ್ತೆ. ಅಜ್ಜಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮದ್ವೆ ಕೆಲ್ಸ ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ಅಚ್ಚುಕಟ್ಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಎಲ್ರನ್ನೂ ಮಾತಾಡ್ಸ್ಕೊಂಡು ಮದ್ವೆ ಹೆಣ್ಣಿನ ತರ ರೆಡಿ ಆಗಿದ್ರೆ ಸಾಕು. ಅಲ್ವೋ, ಮದ್ವೆ ಹೆಣ್ಣಿನ ತರ ತಯಾರಾಗ್ಬೇಕಾದ್ದು ನಾನಲ್ವೋ, ನನ್ ಮೊಮ್ಮಗಳು. ಹೌದಲ್ವಾ? ಅಲ್ ನೋಡು, ಮಾತಾಡ್ತಿದ್ದಂಗೆ ನನ್ ತಂಗಿ ಎಂಟ್ರಿ ಕೊಟ್ಲು. ಓಕೆ, ಹೋಗೋಣ. ಅಯ್ಯೋ, ಮದುವೆ ಆದ್ಮೇಲೆ ನಿನ್ ಗಂಡನಿಗೆ ಕೊಡ್ತೀಯಲ್ಲಮ್ಮ. ಅಜ್ಜಿ ನೋಡು, ಅಣ್ಣ ನನ್ನ ಹೇಗ್ ರೇಗಿಸ್ತಿದ್ದಾನೆ. ಅದು ರೇಗ್ಸೋದಲ್ವೇ ಪೆದ್ದಿ. ಮದ್ವೆ ಆದ್ಮೇಲೆ ಈ ಅಜ್ಜಿನ್ ಕೂಡ ನಿನಗ್ ನೆನಪಿರಲ್ಲ ಅಂತ ನಿಜ ಹೇಳ್ತಾ ಇದ್ದಾನೆ. ಬಾ, ಪಂಚ್ ಸೂಪರ್ ಆಗಿದೆ ಅಜ್ಜಿ. ಅಮ್ಮ ಭೈರವಿ, ನೀನು ಹೊಸ ಮದುಮಗಳು. ಇಂಥ ಕೆಲ್ಸ ಎಲ್ಲ ನೀನ್ ಮಾಡಿದ್ರೆ ನನ್ ಹೆಂಡತಿ ತುಂಬಾ ಕಷ್ಟ ಪಡ್ತಾ ಇದ್ದಾಳೆ ಅಂತ ಅರ್ಜುನ್ ಬೇಜಾರ್ ಮಾಡ್ಕೋತಾನಮ್ಮ. ಅಮ್ಮ ಅಮ್ಮ, ಕಾಫಿ ಆರ್ ಹೋಗುತ್ತೆ, ತಗೊಮ್ಮ. ಮನೆಯೊಳಗ್ ಬರಕ್ ಬಿಡಲ್ಲ ಅಂತ ಇಲ್ದೇ ಇರೋ ಪ್ರೀತಿ ತೋರಿಸ್ತಾ ನಟಿಸ್ತಾ ಇದ್ಯಾ ಅಂತ ನನಗ್ ಗೊತ್ತು ಬಿಡೆ. ಎಲ್ಲ ಕಂಡುಹಿಡಿ ಬಿಡ್ತೀಯಲ್ಲೇ ಮುದುಕಿ. ಮುಂದೆ ಇದ್ಗೆ ಕಣೆ ಮಾರಿ ಹಬ್ಬ. ತಗೋಮ್ಮ, ತಗೋ. ಭಾವನವ್ರೆ, ಕಾಫಿ.
ಕಾಫಿ ಅಕ್ಕ. ಒಂದ್ ನಿಮಿಷ, ಅಮ್ಮ ಟ್ಯಾಬ್ಲೆಟ್ಸ್ ತಗೋಬೇಕು. ಆಯ್ತು. ಮಾ, ನಿನಗೂ ಭೈರವಿಗೂ ಮದ್ವೆ ಆಗ್ಬಿಟ್ರೆ ಈ ಮಾತ್ರೆ ತಗೊಳ್ಳೋ ಅಗತ್ಯ ನನ್ಗಿನ್ನೂ ಇರಲ್ವೋ? ಅತ್ತೆ ಮದ್ವೆ ಆದ್ರೆ ನೀನ್ ಮಾತ್ರೆ ತಗೊಳ್ಳೋ ಅಗತ್ಯ ಇಲ್ಲ ಅಲ್ವಾ ಅಜ್ಜಿ? ಇರತ್ತೋ, ಮಾತ್ರೆ ನುಂಗ್ಬೇಕಾದ ಅಗತ್ಯ ಬಂದಾಗೆಲ್ಲ ಅವ್ರ ಮದ್ವೆ ಮಾಡ್ಬಿಡೋದೆ. ಅಂದ್ರೆ ಒಂದ್ ಮದ್ವೆನ 100 ಸಾರಿ ಮಾಡ್ತೀಯಾ ಅನ್ನು? ಹೌದು ಮತ್ತೆ. ಅಜ್ಜಿ, ನೀನ್ ಪಂಚ್ ಮೇಲೆ ಪಂಚ್ ಕೊಡ್ತಿದ್ಯಾ, ಸೂಪರ್ ನೀನು. ಈ ಮದ್ವೆ ಆಗೋವರೆಗೂ ಯಾವ ತರದ ಅಪಶಕನಗಳು ಆಗ್ಬಾರ್ದು ಅಂತ ಕೇಳ್ಕೊಂಡಿದ್ದೀನಮ್ಮ. ನಾನು ಅದನ್ನೇ ಕೇಳ್ಕೊಂಡಿದ್ದೀನಮ್ಮ. ಮುತ್ತೈದೆ ತನಕ್ಕೋಸ್ಕರ ನಮ್ ಭೈರವಿ ಮಾಡೋ ಪೂಜೆಗೆ ಯಾವ ಥರದ ವಿಘ್ನಗಳು ಇಲ್ಲದೆ ನಡೆಯೋ ಹಾಗೆ ನೋಡ್ಕೋ ತಾಯಿ.
ಇವತ್ತು ಆ ಅರ್ಜುನ್ ಈ ಕಾರ್ ಕೋಟಕನ ಕೈಯಲ್ಲಂತೂ ಸಾಯೋದ್ ಗ್ಯಾರಂಟಿ. ಅಮ್ಮ ಭೈರವಿ, ಏನಣ್ಣ? ಅಜ್ಜಿ, ಪೂಜೆನ ತುಳಸಿ ಗಿಡಕ್ಕೋ ನಾಗದೇವತೆಗೋ ಇಲ್ಲಾಂದ್ರೆ ಶಿವಲಿಂಗಕ್ಕೋ ಮಾಡೋ ಅಗತ್ಯ ಇಲ್ಲ. ಯಾಕೋ? ಎದುರುಗಡೆ ನಮ್ ಮತ್ತೆ ಮಗಳು ಇದ್ದಾಳಲ್ಲ, ಅವಳಿಗೆ ಪೂಜೆ ಮಾಡು. ಅಜ್ಜಿ ಅಜ್ಜಿ